ಫಿಲ್ಮ್ ಚೇಂಬರ್ ಅಲ್ಲಿ ದೂರ ಆಗುತ್ತೆ ಅಂತ ಅನ್ಕೊಂಡಿದ್ರಾ? ನೀವು ಕಾಂಟ್ಯಾಕ್ಟ್ ಮಾಡಿದ್ರಾ? ಏನಂತ ಹೇಳಿದ್ರಿ ಚೇಂಬರ್? ಏನಂತ ನೀವು ಸ್ಪಷ್ಟನೆ ಏನು ಕೊಟ್ಟಿದ್ದೀರಿ ಮೇಡಮ್? ದೂರ ನಾನು ಸ್ಪಷ್ಟನೆ ಅಂದರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನು ಪಾತ್ರ ಮಾಡಿದ್ದೆ ಅದಕ್ಕೆ ಎಷ್ಟು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಎಲ್ಲನೂ ಮಾಡ್ತಾಯಿದ್ದೀನಿ ಮೇಡಮ್. ಅದೇ ಮಾಡ್ತಾ ಇರೋದು ಇವಾಗ. ಈಗೆಲ್ಲ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಈಗೆಲ್ಲ ಆ ಪ್ರೊಸೆಸ್ಸಲ್ಲೇ ಇರೋದು. ಇವಾಗ ಎಲ್ಲರನ್ನು ಮೀಟ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಮೇಡಮ್, ಈಗ ನಾನು ಈಗ ಪಾಸಿಟಿವ್ ಆಗಿ 4 ಜನ ಹಿಂಗೆ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಇದನ್ನೆಲ್ಲ ತಗೊಂಡು ನಾನು ಖುಷಿ ಪಡೋಕೆ ರೆಡಿ ಇದ್ಮೇಲೆ ನಾನು ಯಾರೋ ಹಿಂಗೆ ನೆಗೆಟಿವ್ ಬೈತಾರೆ, ಏನು ಹೇಳ್ತಾರೆ, ಅದನ್ನು ತಗೋಕೆ ರೆಡಿ ಇರಬೇಕು. ಈಗ ಯಾರಿಗೆ ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದಲ್ಲ. ಸರಿ ಆಯಿತು. ಈಗ ನಾನು ಏನು ಒಂದು 20-25 ವರ್ಷ ಇಂಡಸ್ಟ್ರಿಲಿದ್ದು ಇದನ್ನೆಲ್ಲ 25 ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವ ಮೇಡಮ್? ಇದೆಲ್ಲ ಈ ನೇಮು, ಈ ಫೇಮು, ಈ ಪ್ರೀತಿ, ಇಷ್ಟು ಜನ, ಇದೆಲ್ಲ ಹೊಸ್ತಲ್ವಾ? ಎಲ್ಲೋ ಒಂದು ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು. ಈಗ ಅವ್ರು ಹೇಳ್ತವ್ರೆ ಅಂದರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಅದ್ಯಾವುದೋ ಮಗು ಟ್ಯಾಟೂ ಹಾಕಿಸ್ಕೊಂಡಿರೋದು ನೋಡಿದೆ ನಾನು ವಿಡಿಯೋ. ಸೊ ಅದು ರಿಯಲ್ ಟ್ಯಾಟೂನ ಏನೋ ನನಗೆ ಗೊತ್ತಿಲ್ಲ, ಒರಿಜಿನಲ್ ಟ್ಯಾಟೂನ. ಸೊ ಮಕ್ಕಳೆಲ್ಲ ಈ ಥರ ಟ್ಯಾಟೂ ಹಾಕಿಸ್ಕೊಳ್ತಿರೋ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲ, ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು, ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ಸಂಪಾದನೆ ಮಾಡೋದು ತುಂಬ ಕಷ್ಟ. ಅವರು ಪ್ರೀತಿ ಸಂಪಾದನೆ ಮಾಡೋದು ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ಸರ್, ಅದೇ ಈಗ ಮಕ್ಕಳೆಲ್ಲ ಹಾಕಿಸ್ಕೋಬಾರ್ದು ಟ್ಯಾಟೂ ಅಂತ ಕೆಲವರು ಹೇಳ್ತಿರೋದು ವಿಡಿಯೋ ನೋಡ್ಬೋದು. ಸೊ ಅದಕ್ಕೆ ಗಿಲ್ಲಿ ಅವ್ರು ಯಾವ ಥರ ಮೆಸೇಜ್ ಕೊಡ್ತಾರೆ ಅಂತ? ಇಲ್ಲ, ಟ್ಯಾಟೂ ಹಾಕಿಸ್ಕೋದು ಯಾರು ಹಾಕಿಸ್ಕೋದೇ ಇದ್ರು ಒಳ್ಳೇದು. ಯಾಕಂದರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ನಮ್ಮ ಮನಸ್ಸಲ್ಲಿ ಇರ್ತದೆ, ಮನಸ್ಸಲ್ಲಿ ಇರಬೇಕು, ಬೇಡ ಅಂತ.